ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರಗಳು. GPF ಲೋನ್ ಈ ಒಂದು ಜನರಲ್ ಪ್ರಾವಿಡೆಂಟ್ ಫಂಡ್ ಈ ಒಂದು ಲೋನ್ಗಾಗಿ ನಾವು ಆನ್ಲೈನ್ ಮುಖಾಂತರ ಏನೆಲ್ಲ ಅರ್ಜಿಯನ್ನು ಸಲ್ಲಿಸಬೇಕು ಹಾಗೂ ಈ ಒಂದು ಲೋನ್ ತೆಗೆದುಕೊಳ್ಳುವಾಗ ಎಷ್ಟು ಪ್ರಕಾರದ GPF ಲೋನ್ಗಳು ಬರ್ತವೆ ಮತ್ತು ಅದಕ್ಕೆ ಸಂಬಂಧಿಸಿರುವಂಥ ರೂಲ್ಸ್ಗಳನ್ನು ನಾವು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಚರ್ಚೆ ಮಾಡ್ತೇವೆ. ಸೊ ಆತ್ಮೀಯರೇ, GPF ಲೋನಿಗೆ ಸಂಬಂಧಿಸಿರುವಂಥ ನಿಮ್ಮ ಎಲ್ಲ ಡೌಟ್ಸ್ಗಳನ್ನು ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಮಾಡುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತೇವೆ. ಸೊ ಆದ್ಮೇಲೆ ನಿಮ್ಮ ಒಂದು ಲ್ಯಾಪ್ಟಾಪ್ ಇರ್ಬೋದು ಅಥವಾ ಒಂದು ಮೊಬೈಲಿನ ಗೂಗಲ್ ಸರ್ಚ್ ಇಂಜನನ್ನು ಓಪನ್ ಮಾಡಿ ಇಲ್ಲಿ ನೀವು EDS ಅಂತ ಟೈಪ್ ಮಾಡಿ ಸರ್ಚನ್ನು ಕೊಡಿ. ಸೊ ಈ ರೀತಿ ಕೊಟ್ಟಾಗ ನಿಮಗೆ EDS ಲಾಗಿನ್ ಅಂತ ಒಂದು ಸರ್ಚ್ ರಿಸಲ್ಟ್ ಬರುತ್ತೆ, karnataka.gov.in. ಸೊ ಅದನ್ನು ನೀವು ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ಎಂಪ್ಲಾಯ್ ಡಾಟಾ ಸಿಸ್ಟಮ್ ಅಂತ ಮತ್ತೊಂದು ಪೇಜ್ ಇಲ್ಲಿ ಡಿಸ್ಪ್ಲೇ ಆಗ್ತದೆ. ಸೊ ಆದಮೇಲೆ ಈ ಒಂದು GPF ಲೋನ್ಗಾಗಿ ನೀವು ಪ್ರೊಸೀಜರನ್ನು ಸ್ಟಾರ್ಟ್ ಮಾಡಬೇಕಾದಾಗ ಅಲ್ಲಿ ಎಂಪ್ಲಾಯ್ ಹಂತದಿಂದ ಪ್ರಾರಂಭ ಆಗಬೇಕಾಗ್ತದೆ. ಅಂದರೆ ನೌಕರನು ತಮ್ಮ ಒಂದು ಲಾಗಿನ್ನಲ್ಲಿ GPF ಲೋನಿಗಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ಮುಂದೆ ಅಲ್ಲಿ ಏನಾಗ್ತದೆ, ಹೈಯರ್ ಅಥಾರಿಟಿ ಆಗಿರುವಂಥ ಒಂದು ಸ್ಯಾಂಕ್ಷನ್ ಆಫೀಸರ್ಸ್ ಏನು ಮಾಡ್ತಾರೆ, ಆ ಒಂದು ಅಪ್ಲಿಕೇಶನ್ಸನ್ನು ಮುಂದಿನ ಒಂದು ಹಂತದ ಅಧಿಕಾರಿಗಳಿಗೆ ಫಾರ್ವರ್ಡ್ ಮಾಡ್ತಾರೆ. ಯಾವ ಹಂತದ ಅಧಿಕಾರಿಗಳು ಈ ಒಂದು GPF ಲೋನನ್ನು ಸ್ಯಾಂಕ್ಷನ್ ಮಾಡುವಂತಹ ಒಂದು ಅಧಿಕಾರವನ್ನು ಹೊಂದಿರ್ತಾರೆ, ಅವರು ನಿಮ್ಮ ಒಂದು ಮಾಹಿತಿಯನ್ನು ಪರಿಶೀಲಿಸಿ ನಿಮ್ಮ ಒಂದು GPF ಲೋನಿಗೆ ಒಂದು ಅಪ್ರೂವಲನ್ನು ಕೊಡ್ತಾರೆ, ಸ್ಯಾಂಕ್ಷನ್ ಕಾಪಿಯನ್ನು ಕೂಡ ನಿಮಗೆ ಕೊಡ್ತಾರೆ. ಸೊ ಫಸ್ಟ್ ಆಫ್ ಆಲ್ GPF ಲೋನ್ಗೆ ಪ್ರೊಸೀಜರ್ ಸ್ಟಾರ್ಟ್ ಆಗಬೇಕಾದ್ರೆ ಎಂಪ್ಲಾಯ್ ತಮ್ಮ ಒಂದು ಲಾಗಿನ್ ಮುಖಾಂತರ ಇಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು. ಸರಿ, ಈಗ ನೀವು ನೋಡ್ತಾ ಇರುವಂಥದ್ದು ಒಬ್ಬ ಎಂಪ್ಲಾಯ್ ಯಾವ ರೀತಿ ಆನ್ಲೈನ್ ಮುಖಾಂತರ GPF ಲೋನ್ಗಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತ. ಸೊ ಆದಮೇಲೆ ಇಲ್ಲಿ ಎಂಪ್ಲಾಯ್ ಡಾಟಾ ಸಿಸ್ಟಮ್ ಅಂತ ಏನಿದೆ, ಮೇಲ್ಗಡೆ 3 ಇದೆ, ಎಂಪ್ಲಾಯ್ ಅಂತ ಇದೆ, ಎರಡನೇದು ಆಫೀಸ್ ಇದೆ, ಮೂರನೇದು ಸ್ಕೂಲ್ ಅಂತ ಇದೆ. ಸೊ ಆದಮೇಲೆ ಇಲ್ಲಿ ನಾವು ಎಂಪ್ಲಾಯ್ ಎಂಬ ಆಪ್ಷನ್ಸನ್ನು ಸೆಲೆಕ್ಟ್ ಮಾಡಬೇಕು. ಮಾಡಿ ಯೂಸರ್ ನೇಮ್ ಪಾಸ್ವರ್ಡ್ ಇದೆ, ಯೂಸರ್ ನೇಮ್ ಎಂಪ್ಲಾಯ್ ಅವರ KJD ನಂಬರ್ ಆಗಿರುತ್ತೆ, ಫಸ್ಟ್ KJD ನಂಬರ್. ಪಾಸ್ವರ್ಡ್ ನಿಮಗೆ ಈಗಾಗಲೇ ಗೊತ್ತಿದ್ದರೆ ಎಂಟ್ರಿ ಮಾಡ್ಬೋದು, ಅದರ್ವೈಸ್ ಫಾರ್ಗೆಟ್ ಪಾಸ್ವರ್ಡ್ ಅಂತ ಸೆಲೆಕ್ಟ್ ಮಾಡಿಕೊಂಡು ನೀವೇನು ಮಾಡ್ಬೋದು, ಹೊಸ ಪಾಸ್ವರ್ಡನ್ನು ಕೂಡ ನೀವು ಸೆಟ್ಟನ್ನು ಮಾಡಲಿಕ್ಕೆ ಸಾಧ್ಯ. ಸೊ ಇಷ್ಟಾದಮೇಲೆ ಇಲ್ಲಿ ಕೊಟ್ಟಿರುವಂಥ ಕ್ಯಾಪ್ಚಾವನ್ನು ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿ ಕೆಳಗಡೆ ಸಬ್ಮಿಟ್ ಎಂಬ ಬಟನ್ ಇದೆ, ಲಾಗಿನ್ ಎಂಬ ಬಟನ್ ಇದೆ. ಆ ಒಂದು ಲಾಗಿನ್ ಎಂಬ ಬಟನನ್ನು ತಾವು ಕ್ಲಿಕ್ ಮಾಡಿದಾಗ ಎಂಪ್ಲಾಯ್ ಡಾಟಾ ಸಿಸ್ಟಮ್ ಕರ್ನಾಟಕದ ಒಂದು ಎಂಪ್ಲಾಯ್ ಅವರ ಲಾಗಿನ್, ಇದು ಪ್ರತಿಯೊಬ್ಬ ನೌಕರನಿಗೂ ಕೂಡ ಇರುವಂಥ ಒಂದು ಲಾಗಿನ್ ಇರ್ತದೆ. ಸೊ ಆದಮೇಲೆ ಇಷ್ಟೊಂದು ಆದಮೇಲೆ ನಾವು ಇಲ್ಲಿ ಲೆಫ್ಟ್ ಸೈಡ್ ಕ್ರಿಯೇಟ್ ಅಪ್ಲಿಕೇಶನ್ ಅಂತ ಇದೆ. ಸೊ ಕ್ರಿಯೇಟ್ ಅಪ್ಲಿಕೇಶನ್ ಎಂಬ ಆಪ್ಷನ್ಸನ್ನು ನಾವು ಕ್ಲಿಕ್ ಮಾಡಿದಾಗ ನಮಗೆ ಒಂದು ಅಪ್ಲಿಕೇಶನ್ಸ್ಗಳನ್ನು ಕ್ರಿಯೇಟ್ ಮಾಡಲಿಕ್ಕೆ ಮತ್ತೊಂದು ಪೇಜ್ ಇಲ್ಲಿ ಓಪನ್ ಆಗುತ್ತೆ. ಆದ್ಮೇಲೆ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ನೀವು ಅಪ್ಲಿಕೇಶನ್ ಅಂತ ಬಂದಾಗ ನಾವು ಏನೆಲ್ಲ ಸರ್ವಿಸಸ್ಗೆ ಅಪ್ಲಿಕೇಶನ್ ಹಾಕಬೇಕು ಅಂದಾಗ ಒಟ್ಟಾರೆಯಾಗಿ EDS ವೆಬ್ಸೈಟ್ನಲ್ಲಿ ನಮಗೆ 16 ಸರ್ವಿಸಸ್ಗಳಿಗಾಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು. ಸೊ ಇದರಲ್ಲಿ ನಾನು ಇವತ್ತು ಒಂದು GPF ರಿಲೇಟೆಡ್ ಆಗಿ ಸೀರಿಯಲ್ ನಂಬರ್ 12 ಇದೆ ನೋಡಿ, ಜನರಲ್ ಪ್ರಾವಿಡೆಂಟ್ ಫಂಡ್ ಅಂತ ಇದೆ. ಸೊ ಈ ಒಂದು ಲಿಂಕ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕು. ಸೊ ಈ ರೀತಿ ನಾವು ಕ್ಲಿಕ್ಕನ್ನು ಮಾಡಿದಾಗ ನಮಗೆ ಜನರಲ್ ಪ್ರಾವಿಡೆಂಟ್ ಫಂಡಿನ ಮತ್ತೊಂದು ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿ ಒಂದಿಷ್ಟು ಎಂಪ್ಲಾಯ್ ಡೀಟೇಲ್ಸ್ ಬರುತ್ತೆ. ಇಲ್ಲಿ ನಾವು ಅಪ್ಲಿಕೇಶನ್ ಹಾಕಬೇಕಾದಾಗ ನ್ಯೂ ಎಂಬ ಆಪ್ಷನ್ಸನ್ನು ಕ್ಲಿಕ್ ಮಾಡಬೇಕು. ನ್ಯೂ ಮತ್ತು ಬ್ಯಾಕ್ ಅಂತ ಇದೆ, ನ್ಯೂ ಎಂಬ ಆಪ್ಷನ್ಸನ್ನು ನಾವು ಕ್ಲಿಕ್ ಮಾಡಬೇಕು. ಸೊ ನಾವು ನ್ಯೂ ಎಂಬ ಆಪ್ಷನ್ಸನ್ನು ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಎಂಪ್ಲಾಯ್ ಡೀಟೇಲ್ಸ್ ಇದೆ, ಆಮೇಲೆ ಎಲ್ಲ ಮಾಹಿತಿ ಬರುತ್ತೆ. ಸೊ ಎಂಪ್ಲಾಯ್ ಡೀಟೇಲ್ಸ್ನಲ್ಲಿ ಏನಾದರೂ ಇಲ್ಲಿ ಎಡಿಟ್ ಮಾಡಲಿಕ್ಕೆ ಅವಕಾಶ ಇಲ್ಲ. ನಿಮಗೆ ಎಂಪ್ಲಾಯ್ ಡೀಟೇಲ್ಸ್ನಲ್ಲಿ ಎಡಿಟ್ ಮಾಡಬೇಕಾದಾಗ ನೀವು DDO ಲಾಗಿನ್ನಲ್ಲಿ ಹೋಗಿ ಎಂಪ್ಲಾಯ್ ಡೀಟೇಲ್ಸನ್ನು ಎಡಿಟ್ ಮಾಡಲಿಕ್ಕೆ ಸಾಧ್ಯ ಇದೆ. ಸರಿ, ಇಷ್ಟು ಎಂಪ್ಲಾಯ್ ಡೀಟೇಲ್ಸ್ ಬಂತು. ಪ್ರೆಸೆಂಟ್ ವರ್ಕಿಂಗ್ ಆಫೀಸ್ ಅಡ್ರೆಸ್ ಇದೆ. ಸೊ ಎಲ್ಲವನ್ನು ನೋಡಿಕೊಂಡು ಈಗ ನೀವು ನೆಕ್ಸ್ಟ್ ಎಂಟ್ರಿ ಮಾಡಬೇಕಾಗಿರುವಂಥದ್ದು ಗ್ರಾಸ್ ಸ್ಯಾಲ್ರಿ. ನಿಮ್ಮ ಪೇ ಸ್ಲಿಪ್ಪನ್ನು ತೆಗೆದುಕೊಂಡು ನಿಮ್ಮ ಗ್ರಾಸ್ ಸ್ಯಾಲ್ರಿಯನ್ನು ಇಲ್ಲಿ ಎಂಟ್ರಿ ಮಾಡಿ. ಎರಡನೇದಾಗಿ ನೆಟ್ ಸ್ಯಾಲ್ರಿಯನ್ನು ಇಲ್ಲಿ ಎಂಟ್ರಿ ಮಾಡಿ, ಅಂದರೆ ಆಫ್ಟರ್ ಡಿಡಕ್ಷನ್ ನಿಮ್ಗೆ ಬರುತ್ತೆ ಅದು. ಆಮೇಲೆ GPF ನಂಬರ್ ಅಂತ ಬಂದಾಗ EDN ಈ ರೀತಿ ಮೊದಲು ಒಂದು 2 ರಿಂದ 3 ಆಲ್ಫಾಬೆಟ್ ಸೀರೀಸ್ ಇರುತ್ತೆ. ತದನಂತರ ನಿಮ್ಮ ಒಂದು GPF ನಂಬರ್ ಇರುತ್ತೆ, ಆ GPF ನಂಬರನ್ನು ಎಂಟ್ರಿ ಮಾಡಿ. ಆಮೇಲೆ GPF ಪ್ರೀಮಿಯಮ್ ಅಂದಾಗ ಮಂತ್ಲಿ ನೀವು ಎಷ್ಟು GPFಗಾಗಿ ಕಟಾವು ಮಾಡಿಸ್ತೀರಿ, ಡಿಡಕ್ಷನ್ ಮಾಡಿಸ್ತೀರಿ, ಆ ಪ್ರೀಮಿಯಮನ್ನು ಎಂಟ್ರಿ ಮಾಡಿ. ಆಮೇಲೆ GPF ಬ್ಯಾಲೆನ್ಸ್ ಆ್ಯಸ್ ಆನ್, ನೀವು ಗ್ರಾಸ್ ನೆಟ್ಟು ಈ ಎಲ್ಲ ಮಾಹಿತಿಯನ್ನು ನೀವು ಎಂಟ್ರಿ ಮಾಡಿದ ಮೇಲೆ GPF ಬ್ಯಾಲೆನ್ಸ್ ಆ್ಯಸ್ ಆನ್ ಅಂತ ಇಲ್ಲಿ ಬರುತ್ತೆ. ಆಮೇಲೆ ಇಲ್ಲಿ ಅಪ್ಲೋಡ್ ಬ್ಯಾಲೆನ್ಸ್ ಶೀಟ್. ಸೊ ಇತ್ತೀಚಿನ ಒಂದು ಬ್ಯಾಲೆನ್ಸ್ ಶೀಟನ್ನು ನೀವು ಅಪ್ಲೋಡನ್ನು ಮಾಡಬೇಕಾಗ್ತದೆ. ಸೊ ಬ್ಯಾಲೆನ್ಸ್ ಶೀಟನ್ನು ನೀವು ಯಾವ ರೀತಿ ತೆಗೆದುಕೊಳ್ಬೇಕು ಎಂಬುದರ ಬಗ್ಗೆ ಈಗಾಗಲೇ ನಿಮಗೆ ಗೊತ್ತಿರ್ಬೋದು. ಅದರ್ವೈಸ್ ಆ ಒಂದು ಮಾಹಿತಿ ಬೇಕಾದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ನಿಮ್ಮ ಬೇಡಿಕೆ ಆಧಾರದ ಮೇಲೆ ಆ ಒಂದು ವಿಡಿಯೋವನ್ನು ಕೂಡ ಅಪ್ಲೋಡ್ ಮಾಡ್ತೇವೆ. ಈಗಾಗಲೇ ನಮ್ಮ ಒಂದು ಚಾನಲಲ್ಲಿ ವಿಡಿಯೋ ಇದೆ, ಆ ಒಂದು ವಿಡಿಯೋದ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇವೆ, ಯಾವ ರೀತಿ GPF ಬ್ಯಾಲೆನ್ಸ್ ಶೀಟನ್ನು ತೆಗೆದುಕೊಳ್ಬೇಕು. ಸರಿ, ಇಷ್ಟಾದಮೇಲೆ ಅಪ್ಲೋಡ್ ಬ್ಯಾಲೆನ್ಸ್ ಶೀಟ್ ಅಂತ ಇದೆ. ಇಲ್ಲಿ ಚೂಸ್ ಫೈಲ್ ಅಂತ ನೀವು ಸೆಲೆಕ್ಟ್ ಮಾಡಿದರೆ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಒಂದು ಫೋಲ್ಡರ್ಸ್ ಓಪನ್ ಆಗ್ತದೆ ಇಲ್ಲಿ. ಸೊ ಆ ಫೋಲ್ಡರ್ಸ್ನಲ್ಲಿ ನೀವು ಎಲ್ಲಿ ಯಾವ ಒಂದು ಬ್ಯಾಲೆನ್ಸ್ ಶೀಟನ್ನು ಇಟ್ಟಿದ್ದೀರಿ ಆ ಬ್ಯಾಲೆನ್ಸ್ ಶೀಟನ್ನು ನೀವು ಸೆಲೆಕ್ಟ್ ಮಾಡಬೇಕು. ಈ ರೀತಿ ಚೂಸ್ ಫೈಲ್ ಅಂತ ಮಾಡಿದಾಗ
ಅಲ್ಲಿ ಓಪನ್ ಆಗುತ್ತೆ. ನಿಮ್ಮ ಒಂದು ಬ್ಯಾಲೆನ್ಸ್ ಶೀಟನ್ನು ನೀವು ಈ ರೀತಿ ಸೆಲೆಕ್ಟ್ ಮಾಡಿ ಕೆಳಗಡೆ ಓಪನ್ ಅಂತ ಮಾಡಬೇಕು. ಆ ರೀತಿ ಓಪನ್ ಅಂತ ಬಂದಾಗ ಚೂಸ್ ಫೈಲ್ ಮುಂದ್ಗಡೆ ಆ ಫೈಲ್ನ ನೇಮ್ ಬರುತ್ತೆ. ಇಟ್ ಶೋಸ್ ದ್ಯಾಟ್ ನಿಮ್ಮ ಬ್ಯಾಲೆನ್ಸ್ ಶೀಟು ಅಪ್ಲೋಡ್ ಆಗಿದೆ ಅಂತ. ಸೊ ಇಷ್ಟು ಆಯಿತು. ಇಷ್ಟು ಇನಿಷಿಯಲ್ ಆಗಿ ಎಲ್ಲ ಸೆಟಪ್ಪನ್ನು ಮಾಡ್ಕೊಳ್ತೀರಿ. ಮಾಡಿದ ಮೇಲೆ ನೆಕ್ಸ್ಟು ಪರ್ಮಿಷನ್ ಸಾರ್ಟ್ ಫಾರ್ ಲೋನ್ ಯಾಕೆ ಬೇಕು ಅಂತ. ಸೊ ಲೋನ್ ಅಂತ ಬಂದಾಗ ನಮಗೆ 3 ಪ್ರಕಾರದ 3 ಟೈಪ್ಸ್ ಆಫ್ GPF ಲೋನ್ಸನ್ನು ನಾವು ಕಾಣ್ತೀವಿ. ಒಂದು GPF ಅಡ್ವಾನ್ಸ್ ಅಂತ ಬರುತ್ತೆ, ಎರಡನೇದು ಪಾರ್ಷಿಯಲ್ ವಿತ್ಡ್ರಾಲ್ ಬರುತ್ತೆ, ಇನ್ನೊಂದು ಫೈನಲ್ ಸೆಟಲ್ಮೆಂಟ್ ಅಂತ ಬರುತ್ತೆ. ಸೊ ಪ್ರತಿಯೊಂದನ್ನು ನೋಡ್ತಾ ಹೋಗೋಣ. ಪ್ರತಿಯೊಂದು ಕೂಡ ಟರ್ಮ್ ಆ್ಯಂಡ್ ಕಂಡೀಷನ್ ಇದೆ, ಎಲ್ಲ ರೂಲ್ಸು ಒಂದೇ ಇಲ್ಲ, ಅದನ್ನು ನೋಡ್ತಾ ಹೋಗೋಣ. ಫಸ್ಟಿಗೆ ನಾವು GPF ಅಡ್ವಾನ್ಸ್ ಅಂತ ನೋಡ್ತೀವಿ. GPF ಅಡ್ವಾನ್ಸ್ ಅಂತ ನಾವು ಕ್ಲಿಕ್ ಮಾಡಿದಾಗ ನಮಗೆ ಕೆಳಗಡೆ ಅಪ್ಲಿಕೇಶನ್ ಫಾರ್ ಕರ್ನಾಟಕ ಜನರಲ್ ಪ್ರೊವಿಡೆಂಟ್ ಫಂಡ್ ಅಡ್ವಾನ್ಸಸ್ ರೂಲ್ 16 ಅಡಿಯಲ್ಲಿ ಒಂದು ಫಾರ್ಮ್ ನಂಬರ್ 7 ಇಲ್ಲಿ ಓಪನ್ ಆಗುತ್ತೆ. ಸೊ ಫಾರ್ಮ್ ನಂಬರ್ 7 ಏನೆಲ್ಲ ಮಾಹಿತಿ ಇರುತ್ತೆ ಅಂದರೆ, ಇಲ್ಲಿ ಐ ರಿಕ್ವೆಸ್ಟ್ ಆನ್ ಅಡ್ವಾನ್ಸ್ ಆಫ್ ರುಪೀಸ್, ಎಷ್ಟು ಅಮೌಂಟ್ ನಿಮಗೆ ಅಡ್ವಾನ್ಸ್ ಆಗಬೇಕಾಗಿದೆ ಅದನ್ನು ನೀವು ಎಂಟ್ರಿ ಮಾಡಬೇಕು ರುಪೀಸು. ಆಮೇಲೆ ನೋಡಿ, ಐ ರಿಕ್ವೆಸ್ಟ್ ಆನ್ ಅಡ್ವಾನ್ಸ್ ಆಫ್ ರುಪೀಸ್ ಓನ್ಲಿ ಫ್ರಮ್ ಮೈ ಜನರಲ್ ಪ್ರೊವಿಡೆಂಟ್ ಫಂಡ್ ಅಕೌಂಟ್ ನಂಬರನ್ನು ಎಂಟ್ರಿ ಮಾಡಿ. ಇಟ್ ಈಸ್ ರಿಕ್ವೈರ್ಡ್ ಫಾರ್ ದ ಪರ್ಪೋಸ್ ಆಫ್, ಯಾವ ಪರ್ಪೋಸ್ಗೆ ಬೇಕಾಗಿದೆ ಅದನ್ನು ಎಂಟ್ರಿ ಮಾಡಿ. ಐ ಶಾಲ್ ಬೈಂಡ್ ಮೈ ಸೆಲ್ಫ್ ಟು ಪೇ ಇಟ್ ರೆಗ್ಯುಲರ್ಲಿ ಅಂತ ಎಂಟ್ರಿ ಮಾಡಿ. ಮಂತ್ಲಿ ಎಷ್ಟು ಮಂತು ಎಷ್ಟು ಪ್ರೀಮಿಯಮ್ ಇರುತ್ತೆ ಅದನ್ನು ಎಂಟ್ರಿ ಮಾಡಬೇಕು, ಎಷ್ಟು ಮಂತ್ನಲ್ಲಿ ನೀವು ಮಾಡಬೇಕು ಈ ರೀತಿ. ಸೊ ಇಲ್ಲೂ ಕೂಡ ಲಿಮಿಟೇಷನ್ ಇದೆ. ಸೊ ಆದ್ಮೇಲೆ ಇಲ್ಲಿ ಮ್ಯಾಕ್ಸಿಮಮ್ ಆಗಿ 40 ಇನ್ಸ್ಟಾಲ್ಮೆಂಟ್ನಲ್ಲಿ ನೀವು ಅದನ್ನು ನಾವು ರೀಫಂಡ್ ಮಾಡಬೇಕಾಗ್ತದೆ. ಇದು 40 ಇನ್ಸ್ಟಾಲ್ಮೆಂಟ್ನಲ್ಲಿ, ಅದಕ್ಕಿಂತ ಹೆಚ್ಚಿಗೆ ಮಾಡಲಿಕ್ಕೆ ಆಗೋದಿಲ್ಲ, ಬಟ್ ಅದಕ್ಕಿಂತ ಕಡಿಮೆ ಇನ್ಸ್ಟಾಲ್ಮೆಂಟನ್ನು ಮಾಡಲಿಕ್ಕೆ ಸಾಧ್ಯ. ಮೈ ಪೇ ಈಸ್ ಎಷ್ಟಿದೆ ನೋಡಿ, ಪೇ ಪರ್ ಮಂತ್ ಎಷ್ಟಿದೆ ನೋಡಿ ಎಂಟ್ರಿ ಮಾಡಿ. ಆಮೇಲೆ ಬ್ಯಾಲೆನ್ಸ್ ಅನ್ಪೇಡ್ ಫಾರ್ ಅಡ್ವಾನ್ಸ್ ಅಂದರೆ ಏನಾದರೂ ಬ್ಯಾಲೆನ್ಸ್ ಇದ್ದರೆ ಅದನ್ನು ನೀವು ಅದನ್ನು ಎಂಟ್ರಿ ಮಾಡಬೇಕು, ಎಷ್ಟು ಇನ್ನೂ ಬ್ಯಾಲೆನ್ಸ್ ಉಳ್ಕೊಂಡಿದೆ ಅಂತ. ಆಮೇಲೆ ಯಾವ ಒಂದು ಮಂತ್ನಲ್ಲಿ ಅದನ್ನು ತೆಗೆದುಕೊಂಡಿದ್ದೀರಿ ಅದನ್ನು ಕೂಡ ಎಂಟ್ರಿ ಮಾಡಬೇಕು. ದ ಗ್ರಾಸ್ ಅಮೌಂಟ್ ಆಫ್ ದಿಸ್ ಟೆಂಪರರಿ ಅಡ್ವಾನ್ಸ್ ವಿಲ್ ಬಿ ಫುಲ್ಲಿ ರಿಫಂಡೆಡ್ ಬೈ ಬಿ ಆ್ಯಸ್ ಇಂಡಿಕೇಟೆಡ್ ಅಬೌವ್ ಬಿಫೋರ್ ಮೈ ರಿಟೈರ್ಮೆಂಟ್ ಫ್ರಮ್ ಸರ್ವಿಸ್ ದ ಡೇಟ್ ಆಫ್ ಮೈ ಬರ್ತ್. ಸೊ ಅದನ್ನು ಕಂಪ್ಲೀಟ್ ನಾನು ರಿಫಂಡ್ ಮಾಡ್ತೇನೆ ಅಂತ ಅದನ್ನು ನೀವು ಮಾಡಬೇಕು. ಆಮೇಲೆ ಡೇಟ್ ಇದೆ ಮತ್ತು ನಿಮ್ಮ ಪ್ಲೇಸನ್ನು ಎಂಟ್ರಿ ಮಾಡಿ. ಇದಾದ ಮೇಲೆ ಇಲ್ಲಿ ಕೆಳಗಡೆ ಡಿಕ್ಲರೇಷನ್ ಇದೆ. ಡಿಕ್ಲರೇಷನಲ್ಲಿ ಈ ಸ್ಕ್ವೇರ್ ಬಾಕ್ಸನ್ನು ಈ ರೀತಿ ಟಿಕ್ ಮಾಡಬೇಕು. ಟಿಕ್ ಮಾಡಿ ಕೆಳಗಡೆ ನೀವೇನು ಮಾಡ್ಬೋದು, 2 ಆಪ್ಷನ್ಸ್ ಬರುತ್ತೆ. ಸೇವ್ ಆಸ್ ಡ್ರಾಫ್ಟ್, ನೀವು ಮತ್ತೆ ಏನಾದರೂ ಬದಲಾವಣೆ ಮಾಡಲಿಕ್ಕೆ ಇಷ್ಟಪಟ್ಟಿದ್ದರೆ ಸೇವ್ ಆಸ್ ಡ್ರಾಫ್ಟ್ ಅಂತ ಮಾಡಬೇಕು. ಅದರ್ವೈಸ್ ಎಲ್ಲ ಮಾಹಿತಿ ಸರಿಯಾಗಿದ್ದರೆ ಸಬ್ಮಿಟ್ ಎಂಬ ಆಪ್ಷನ್ಸನ್ನು ಕ್ಲಿಕ್ ಮಾಡಿ. ಸೊ ಇದು ಏನಾಯಿತು ಅಂದರೆ GPFನಲ್ಲಿ GPF ಅಡ್ವಾನ್ಸಸ್ ಬಗ್ಗೆ ನಾವು ಇಲ್ಲಿ ಚರ್ಚೆಯನ್ನು ಮಾಡಿದ್ವಿ. ಸೊ ಈಗ ಎರಡನೇದು, ಸರ್ ನನಗೆ ಅಡ್ವಾನ್ಸ್ ಬೇಡ, ಪಾರ್ಷಿಯಲಿ ವಿತ್ಡ್ರಾಲ್ ಮಾಡ್ಕೊಳ್ಬೇಕಾಗಿದೆ ಅಂದರೆ ಎರಡನೇ ಆಪ್ಷನ್ಸನ್ನು ಕ್ಲಿಕ್ ಮಾಡಬೇಕು. ಸೊ ಪಾರ್ಷಿಯಲ್ ವಿತ್ಡ್ರಾ ಅಂತ ಬಂದಾಗ ಇಲ್ಲಿ ಪಾರ್ಷಿಯಲ್ ವಿತ್ಡ್ರಾಲ್ ಫಾರ್ ಯಾವ ಉದ್ದೇಶಕ್ಕಾಗಿ ನೀವು ಪಾರ್ಷಿಯಲ್ ವಿತ್ಡ್ರಾ ಮಾಡ್ತಾ ಇದ್ದೀರಿ, ಇದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಸೊ ಪಾರ್ಷಿಯಲ್ ವಿತ್ಡ್ರಾಲ್ ಅಂತ ಬಂದಾಗ ಇಷ್ಟು ಆಪ್ಷನ್ಸ್ ಇದೆ. ಒಂದನೇದು ಫಾರ್ ಬಿಲ್ಡಿಂಗ್ ರೀಕನ್ಸ್ಟ್ರಕ್ಷನ್ಸ್ ಅಕ್ವಜೇಷನ್ ಈ ರೀತಿ ಬರುತ್ತೆ. ಅಂದಾಗ ಇಲ್ಲಿ ನೋಡಿ, ಫಾರ್ ಬಿಲ್ಡಿಂಗ್ ಈ ರೀತಿ ರೀಕನ್ಸ್ಟ್ರಕ್ಷನ್ಸ್ ಇದ್ದಾಗ ಇಲ್ಲಿ ಒಂದು ಲಿಮಿಟೇಷನ್ ಹೇಳಿದ್ದಾರೆ. ಸೊ ಫಾರ್ ಬಿಲ್ಡಿಂಗ್ ಅಂತ ನೀವು ಸೆಲೆಕ್ಟ್ ಮಾಡಿದರೆ ನೋ ವಿತ್ಡ್ರಾಲ್ ಈಸ್ ಪರ್ಮಿಷೇಬಲ್ ಇನ್ ಕೇಸ್ ಆಫ್ ಆ್ಯನ್ ಆಫೀಸರ್ ಹೂ ಹ್ಯಾಸ್ ನಾಟ್ ಕಂಪ್ಲೀಟೆಡ್ 20 ಇಯರ್ಸ್ ಆಫ್ ಸರ್ವಿಸ್. ನಿಮಗೆ 20 ಇಯರ್ಸ್ ಆಫ್ ಸರ್ವಿಸ್ ನಿಮಗೆ ಆಗದೇ ಇದ್ದರೆ ಮಿನಿಮಮ್ 20 ಇಯರ್ಸ್ ಆಗಲೇಬೇಕು. ಅದರ್ವೈಸ್ ನೀವು ನಿಮ್ಮ ಬಿಲ್ಡಿಂಗ್ ಸಲುವಾಗಿ ರೀಕನ್ಸ್ಟ್ರಕ್ಷನ್ ಸಲುವಾಗಿ ಈ ಅಮೌಂಟನ್ನು ಆ್ಯಸ್ ಎ ಇನ್ ದ ಫಾರ್ಮ್ ಆಫ್ ಲೋನ್ ನೀವು ಡ್ರಾ ಮಾಡಲಿಕ್ಕೆ ಇಲ್ಲಿ ಆಗೋದಿಲ್ಲ. ಇದು ಭಾಳ ಕ್ಲಿಯರ್, ಭಾಳ ಇಂಪಾರ್ಟೆಂಟ್ ಇದು. ಸೊ ಹಾಗಾದರೆ ನಮಗೆ ಈ ಬಿಲ್ಡಿಂಗ್ ಆಗೋದಿಲ್ಲ. ದ ಮೀಟಿಂಗ್ ನೆಕ್ಸ್ಟ್ ಏನಿದೆ ರೀಸನ್ ಅಂದರೆ ಫಾರ್ ಮೀಟಿಂಗ್ ಕಾಸ್ಟ್ ಆಫ್ ಹೈಯರ್ ಎಜುಕೇಷನ್ ಸಲುವಾಗಿ ಕ್ಲಿಕ್ ಮಾಡಿದಾಗ ಇಲ್ಲಿ ಯಾವುದೇ ರೀತಿಯ ಲಿಮಿಟೇಷನ್ಸ್ ಇಲ್ಲ. 20 ವರ್ಷ ಈ ರೀತಿ ಒಂದು ಲಿಮಿಟೇಷನ್ಸ್ ಇಲ್ಲ, ನೀವು ತೆಗೆದುಕೊಳ್ಬೋದು. ನೋಡೋಣ. ಫಾರ್ ಮೀಟಿಂಗ್ ಕಾಸ್ಟ್ ಆಫ್ ಹೈಯರ್ ಎಜುಕೇಷನ್ ಅಂತ ಬಂದಾಗ ಈ ರೀತಿ ಮತ್ತೊಂದು ಫಾರ್ಮೆಟ್ ಓಪನ್ ಆಗುತ್ತೆ. ರೂಲ್ 29 ಅಂಡರಲ್ಲಿರುವಂಥ ಫಾರ್ಮ್ ನಂಬರ್ 15 ಓಪನ್ ಆಗುತ್ತೆ. ಇದರಲ್ಲಿ ಸಬ್ಸ್ಕ್ರೈಬರ್ ನೇಮ್ ಇದೆ, ಡೆಸಿಗ್ನೇಷನ್ನು ಕೆಳಗಡೆ ಬರುವಂಥದ್ದು ಸಬ್ಸ್ಕ್ರೈಬರ್ ಸಬ್ಸ್ಟೆಂಟಿವ್ ಪೇ ಆ್ಯಂಡ್ ನಾನ್ ಸಬ್ಸ್ಟೆಂಟಿವ್ ಪೇ ಅಂತ ಇದೆ. ಸೊ ಆದಮೇಲೆ ಇಲ್ಲಿ ಸಬ್ಸ್ಟೆಂಟಿವ್ ಪೇ ಅಂತ ಬಂದಾಗ ಬೇಸಿಕ್ ಪೇ ಬರುತ್ತೆ. ನಾನ್ ಸಬ್ಸ್ಟೆಂಟಿವ್ ಪೇ ಅಂತ ಬಂದಾಗ ಅದರ್ ದೆನ್ ಬೇಸಿಕ್ ಅಂತ ಬಂದಾಗ SFN ಇದೆ, PH ಅಲೌನ್ಸ್ ಬರುತ್ತೆ. ಸೊ ಅದರ್ ದೆನ್ ಏನಿದೆ ಬೇಸಿಕ್ಕು ಅದನ್ನು ನಾವು ನಾನ್ ಸಬ್ಸ್ಟೆಂಟಿವ್ ಪೇ ಅಂತ ಹೇಳ್ತೀವಿ. ಇಲ್ಲಿ ನೀವು ಸಬ್ಸ್ಟೆಂಟಿವ್ ಪೇ ಅಂತ ಸೆಲೆಕ್ಟ್ ಮಾಡಿದಾಗ ನಿಮ್ಮ ಒಂದು ಬೇಸಿಕ್ ಪೇಯನ್ನು ಇಲ್ಲಿ ಎಂಟ್ರಿಯನ್ನು ಮಾಡಬೇಕು. ಆಮೇಲೆ ಡೇಟ್ ಆಫ್ ಎಂಟ್ರಿ ಇಂಟು ಸರ್ವಿಸನ್ನು ಎಂಟ್ರಿ ಮಾಡಿ. ಆಲ್ರೆಡಿ ಇದೆ. ಡೇಟ್ ಆಫ್ ಬರ್ತ್ ಇದೆ. GPF ಅಕೌಂಟ್ ನಂಬರನ್ನು ಎಂಟ್ರಿ ಮಾಡಿ. ಅಬ್ಜೆಕ್ಟ್ ಆಫ್ ವಿತ್ಡ್ರಾಲ್ ಅಂತ ಇದೆ. ಸೊ ಅದನ್ನು ಎಂಟ್ರಿ ಮಾಡಿ. ಅಂದರೆ ಯಾವ ಒಂದು ಉದ್ದೇಶಕ್ಕಾಗಿ ನೀವು ಇದನ್ನು ವಿತ್ಡ್ರಾಲ್ ಮಾಡ್ತಾ ಇದ್ದೀರಿ ಅದನ್ನು ಮತ್ತೊಂದು ಸಲ ಮೆನ್ಷನ್ ಮಾಡಿ. ಹೈಯರ್ ಎಜುಕೇಷನ್ ಅಂತ. ರೂಲ್ಸ್ ಅಂಡರ್ ವಿಚ್ ವಿತ್ಡ್ರಾಲ್ ಈಸ್ ರಿಕ್ವೈರ್ಡ್, ಯಾವ ಒಂದು ರೂಲ್ಸ್ ಅಡಿಯಲ್ಲಿ ನೀವು ಇದನ್ನು ವಿತ್ಡ್ರಾ ಮಾಡ್ತಾ ಇದ್ದೀರಿ ಅಂದರೆ ರೂಲ್ 29 ಅಂತ ಆಗುತ್ತೆ. Whether final withdrawal has been sanctioned in the past for any of the purposes specified under Rule 27, 28, 29, 30.
ಸೊ ಇದಕ್ಕಿಂತ ಮುಂಚೆ ನೀವು ಯಾವುದಾದ್ರೂ ಲೋನನ್ನು ತೆಗೆದುಕೊಂಡಿದ್ದೀರಾ GPF ಮೇಲೆ, ಸೊ ಅದನ್ನು ರೂಲ್ 27, 28, 29, 30 ಅಂತ ಇದ್ದಾರೆ. ಸೊ ಅದನ್ನು ಒಂದಿಷ್ಟು ನೋಡೋಣ ಇಲ್ಲಿ. ಯಾಕಂದರೆ ಈ ಒಂದು 27, 28, 29 ರೂಲ್ಸ್ ಎಲ್ಲದಕ್ಕೂ ಆಲ್ಮೋಸ್ಟ್ ಕಾಮನ್ ಆಗಿ ಕೇಳ್ತಾ ಇರ್ತಾರೆ. ಸೊ ಏನಿದೆ ಅಂದರೆ ರೂಲ್ 27 ಏನು ಹೇಳುತ್ತೆ, ವಿತ್ಡ್ರಾಲ್ಸ್ ಮೇ ಬಿ ಪರ್ಮಿಟೆಡ್ ಫಾರ್ ದ ಪರ್ಪಸ್ ಆಫ್ ಬಿಲ್ಡಿಂಗ್ ಆರ್ ಅಕ್ವೈರಿಂಗ್ ಎ ಸುಟೇಬಲ್ ಹೌಸ್ ಅಂತ ಇದೆ, ಇದು ರೂಲ್. ಸೊ ಇದಕ್ಕಿಂತ ಮುಂಚೆ ನೀವೇನಾದರೂ ರೂಲ್ ಅಂಡರ್ 27 ತೆಗೆದುಕೊಂಡಿದ್ದೀರಾ ಅಂತ ಕೇಳಿದ್ದಾರೆ. ರೂಲ್ ಅಂಡರ್ 27 ನಮಗೆ ಕ್ಲಿಯರ್, ಸೊ ಅದನ್ನು ನೋಡ್ಕೋಬೇಕು. ಸೊ ಈ ಒಂದು ರೂಲ್ಸಿನ ಒಂದು PDF ಏನಿದೆ, PDFನ ಲಿಂಕನ್ನು ಕೂಡ ನಾವು ಏನು ಮಾಡ್ತೀವಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೇವೆ. ಸೊ ಆ PDFನ್ನು ಒಂದು ಸಲ ನೀವು ಸರಿಯಾಗಿ ಓದ್ಕೊಳ್ಬೇಕಾಗ್ತದೆ. ಸೊ ಇದನ್ನಾಯಿತು. ಸೊ ಪ್ರತಿಯೊಂದು ನೋಡ್ತಾ ಹೋಗೋಣ, ಅದರಲ್ಲಿ ಎಲ್ಲ ಬರುತ್ತೆ ರೂಲ್ ಅಂಡರ್ 27 ಏನೆಲ್ಲ ಇದೆ, ಸೊ ಯಾವ ರೀತಿ ಪಡ್ಕೊಳ್ಬೇಕು. ಯಾಕಂದರೆ ಈ ಒಂದು ಹೌಸಿಂಗ್ ಪರ್ಪಸ್ ಅಂತ ಬಂದಾಗ ಅದನ್ನೇ ನೋಡಬೇಕು. ಫಾರ್ ದ ಪರ್ಚೇಸ್ ಆಫ್ ಹೌಸ್ ಸೈಟ್ ಪರ್ಚೇಸ್ ಮಾಡಬೇಕಾದಾಗ ರೂಲ್ 28 ಆಗುತ್ತೆ, ನೋಟ್ ಮಾಡ್ತಾ ಹೋಗಿ. ಆಮೇಲೆ 29 ಬಂದಾಗ ಫಾರ್ ಮೀಟಿಂಗ್ ದ ಕಾಸ್ಟ್ ಆಫ್ ಹೈಯರ್ ಎಜುಕೇಷನ್ ಬರುತ್ತೆ ರೂಲ್ 29ನಲ್ಲಿ. ಈಗ ರೂಲ್ 30 ಅಂತ ಬಂದಾಗ ಮೀಟಿಂಗ್ ಎಕ್ಸ್ಪೆಂಡಿಚರ್ ಆಫ್ ಮ್ಯಾರೇಜ್ ಪರ್ಪೋಸ್ ಅಂತ 27, 28, 29, 30 ಈ 4 ರೂಲ್ಸ್ ನೋಡೋಣ. ಇಲ್ಲಿ ಆಲ್ರೆಡಿ ಕೇಳಿರುವಂಥದ್ದು ಇದೆ 27, 28, 29, 30 ಈ ಒಂದು ರೂಲ್ಸ್ ಅಂಡರ್ನಲ್ಲಿ ಆಲ್ರೆಡಿ ನೀವೇನಾದರೂ ವಿತ್ಡ್ರಾಲ್ ಮಾಡ್ಕೊಂಡಿದ್ರೆ ಆ ಒಂದು ಮಾಹಿತಿಯನ್ನು ನೀವು ಇಲ್ಲಿ ಕೊಡಬೇಕು. ಸೆಲೆಕ್ಟ್ ಅಂತ ಬಂದಾಗ ಎಸ್ ಅಂತ ಇದ್ದರೆ ಎಸ್ ಅಂತ ಮಾಡಿ ಈ ಅಮೌಂಟನ್ನು ಇಲ್ಲಿ ಹಾಕಬೇಕು. ನೋ ಅಂತ ಇದ್ದರೆ ನೋ ಅಂತ ನೀವು ಎಂಟ್ರಿ ಮಾಡಿ ಅಮೌಂಟ್ ಹಾಕೋ ಅವಶ್ಯಕತೆ ಇಲ್ಲ. ವೆದರ್ ಎನಿ ಟೆಂಪ್ರವರಿ ಅಡ್ವಾನ್ಸ್ ಅಂಡರ್ ರೂಲ್ 15 ಆಫ್ ದ ಜನರಲ್ ಪ್ರಾವಿಡೆಂಟ್ ಫಂಡ್ ರೂಲ್ಸ್ ಹ್ಯಾಸ್ ಬಿನ್ ಸ್ಯಾಂಕ್ಷನ್ಡ್, ಏನಾದರೂ ಒಂದು ಟೆಂಪ್ರವರಿ ಅಡ್ವಾನ್ಸನ್ನು ನೀವು ತೆಗೆದುಕೊಂಡಿದ್ದೀರಾ ಅಂತ ಇದೆ, ಅದನ್ನು ಕೂಡ ಎಂಟ್ರಿ ಮಾಡಬೇಕು. ನೋಡೋಣ ರೂಲ್ 15 ಏನಾಗುತ್ತೆ ಅಂತ. ಇಂಟ್ರೆಸ್ಟ್ ಟು ದ ಫಂಡ್, ಇಲ್ಲಿ ನೋಡಿ, ಸಬ್ಜೆಕ್ಟ್ ಟು ದ ಪ್ರೊವಿಷನ್ ಆಫ್ ಸಬ್ ರೂಲ್ 5 ಆಫ್ ದಿಸ್ ಗವರ್ಮೆಂಟ್ ಶಾಲ್ ಪೇ ಟು ದ ಕ್ರೆಡಿಟ್ ಆಫ್ ದ ಅಕೌಂಟ್ ಆಫ್ ಸಬ್ಸ್ಕ್ರೈಬರ್ ಇಂಟ್ರೆಸ್ಟ್ ಎಟ್ ಈಚ್ ರೇಟ್ ಆಸ್ ಮೇ ಬಿ ಫಿಕ್ಸ್ಡ್ ಬೈ ಗೌರ್ಮೆಂಟ್ ಫ್ರಮ್ ಟೈಮ್ ಟು ಟೈಮ್ ಅಂತ ಇದೆ. ಸೊ ಈ ರೂಲನ್ನು ನೀವು ಚೆನ್ನಾಗಿ ನೋಡ್ಕೊಳ್ಬೇಕು. ವೆದರ್ ಎನಿ ಟೆಂಪ್ರವರಿ ಅಡ್ವಾನ್ಸನ್ನು ಅಲ್ಲಿ ಏನಾದರೂ ತೆಗೆದುಕೊಂಡಿದ್ದೀರಾ ಅದನ್ನು ನೋಡಿ ಇದ್ದರೆ ಅದನ್ನು ಎಂಟ್ರಿ ಮಾಡಿ. ನೇಮ್ ಆಫ್ ದ ಪರ್ಸನ್ ಟು ಬಿ ಸೆಂಟ್, ಇಲ್ಲಿ ಹೈಯರ್ ಎಜುಕೇಷನ್ ಡಿಸ್ಕಸ್ ಮಾಡ್ತಾ ಇರೋದ್ರಿಂದ ಯಾವ ಒಬ್ಬ ಪರ್ಸನ್ಗೆ ನೀವು ಹೈಯರ್ ಎಜುಕೇಷನ್ಗಾಗಿ ಕಳಿಸ್ತಾ ಇದ್ದೀರಿ ಅದನ್ನು ನೀವು ಎಂಟ್ರಿ ಮಾಡಬೇಕು. ಆಮೇಲೆ ರಿಲೇಷನ್ಶಿಪ್ ಏನಿದೆ ಅದನ್ನು ಎಂಟ್ರಿ ಮಾಡಿ. ಆಮೇಲೆ ನೆಕ್ಸ್ಟ್ ಬರುವಂಥದ್ದು ವೆದರ್ ದ ಎಜುಕೇಷನ್ ವಿಲ್ ಬಿ ಔಟ್ಸೈಡ್ ದ ಸ್ಟೇಷನ್ ಇನ್ ಇಂಡಿಯಾ ಬಿಯಾಂಡ್ ದ ಹೈಸ್ಕೂಲ್ ಸ್ಟೇಜ್ ಆರ್ ಔಟ್ಸೈಡ್ ಎಲ್ಲವನ್ನು ಎಂಟ್ರಿ ಮಾಡಬೇಕಾಗ್ತದೆ. ಆ ಸ್ಪೆಷಲೈಸ್ಡ್ ಕೋರ್ಸ್ ಫಾರ್ ಎಜುಕೇಷನ್ ಟು ಬಿ ಟೇಕನ್ ಅಪ್, ಡ್ಯೂರೇಷನ್ ಆಫ್ ಸಚ್ ಕೋರ್ಸಸನ್ನು ನೀವು ಎಂಟ್ರಿ ಮಾಡಿ. ಎಲ್ಲ ಡೇಟ್ಸ್ ಇದೆ ಅದನ್ನು ಎಂಟ್ರಿ ಮಾಡಬೇಕು. ಅಮೌಂಟ್ ಆಫ್ ವಿತ್ಡ್ರಾಲ್ ಅಪ್ಲೈಡ್ ಫಾರ್ ರೂಲ್ ಅಂಡರ್ ರೂಲ್ 29ನಲ್ಲಿ ಎಷ್ಟು ಅಮೌಂಟನ್ನು ವಿತ್ಡ್ರಾಲ್ ಮಾಡ್ತಾ ಇದ್ದೀರಿ, ನಂಬರ್ ಆಫ್ ಇನ್ಸ್ಟಾಲ್ಮೆಂಟ್ಸ್ ಇನ್ ವಿಚ್ ದ ವಿತ್ಡ್ರಾಲ್ ಈಸ್ ರಿಕ್ವೈರ್ಡ್ ಟು ಬಿ ವಿತ್ಡ್ರಾನ್ ಎಷ್ಟಿದೆ, ದ ಡೇಟ್ ಆನ್ ವಿಚ್ ದ ಫಸ್ಟ್ ಇನ್ಸ್ಟಾಲ್ಮೆಂಟ್ ಈಸ್ ರಿಕ್ವೈರ್ಡ್ ಟು ಬಿ ಡ್ರಾನ್ ಯಾವ ಒಂದು ಇದರಲ್ಲಿ ಇದು ಮಾಡ್ತೀರಿ, ಅಮೌಂಟ್ ಆಫ್ ಈಚ್ ಸಚ್ ಇನ್ಸ್ಟಾಲ್ಮೆಂಟನ್ನು ಎಂಟ್ರಿ ಮಾಡಬೇಕು. ಬ್ಯಾಲೆನ್ಸ್ ಅಟ್ ದ ಕ್ರೆಡಿಟ್ ಆಫ್ ದ ಸಬ್ಸ್ಕ್ರೈಬ್ ಆನ್ ದಿಸ್ ಡೇಟ್ ಎಷ್ಟು ಬ್ಯಾಲೆನ್ಸ್ ಇದೆ ಅದನ್ನು ಎಂಟ್ರಿ ಮಾಡಿ. ಆಮೇಲೆ ವೆದರ್ ಎ ಸರ್ಟಿಫಿಕೇಟ್ ಆಸ್ ಪರ್ ರೂಲ್ 29 ಆಫ್ ದ ಜನರಲ್ ಪ್ರಾವಿಡೆಂಟ್ ಫಂಡ್ ರೂಲ್ ಹ್ಯಾಸ್ ಬೀನ್ ಅಪೆಂಡೆಡ್ ಟು ದ ಅಪ್ಲಿಕೇಶನ್, ಡಾಕ್ಯುಮೆಂಟನ್ನು ಅಪ್ಲೋಡನ್ನು ಮಾಡಬೇಕು. ಇಲ್ಲಿ ಸರ್ಟಿಫಿಕೇಟ್ ಆಸ್ ಪರ್ ರೂಲ್ 29E ಈಗಾಗಲೇ ಈ ಒಂದು PDF ನಿಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇವೆ. ರೂಲ್ ಅಂಡರ್ 29 ನೀವು ಹೈಯರ್ ಎಜುಕೇಷನ್ ಅಂತ ಬಂದಾಗ ಆ 29 ಸರಿಯಾಗಿ ನೋಡಿಕೊಂಡು ಅಲ್ಲಿ ಕೊಟ್ಟಿರುವಂಥ ಫಾರ್ಮೆಟನ್ನು ಫಿಲ್ಅಪ್ ಮಾಡಿ ನೀವೇನು ಮಾಡಬೇಕಾಗುತ್ತೆ, ಇಲ್ಲಿ ಅಪ್ಲೋಡನ್ನು ಮಾಡಬೇಕು. ಅಪ್ಲೋಡ್ ಅಂತ ಬಂದಾಗ ಸೇಮ್ ಆಗಿ ಚೂಸ್ ಫೈಲ್ ಅಂತ ಸೆಲೆಕ್ಟ್ ಮಾಡಿಕೊಂಡು ನೀವೇನು ಮಾಡಬೇಕು, ಆ ಫೈಲನ್ನು ಸೆಲೆಕ್ಟ್ ಮಾಡಿ ಅದನ್ನು ನಾವು ಮುಂದುವರಿಬೇಕಾಗ್ತದೆ. ಕೆಳಗಡೆ ಫೈನಲಿ ಇದಾದ ಮೇಲೆ ನೀವೇನು ಮಾಡಬೇಕು, ಆ ಹಿಯರ್ ಬೈ ಸರ್ಟಿಫೈ ಎಂಬ ಚೆಕ್ ಬಾಕ್ಸನ್ನು ಮಾಡಿಕೊಂಡು ಚೆಕ್ ಮಾಡಿ ಇಲ್ಲಿ ಸಬ್ಮಿಟ್ ಆಪ್ಷನ್ಸನ್ನು ಕೊಡಬೇಕು. ಸೊ ಆದಮೇಲೆ ಇದು ಫಾರ್ ಮೀಟಿಂಗ್ ದ ಕಾಸ್ಟ್ ಆಫ್ ಹೈಯರ್ ಎಜುಕೇಷನ್ ಅಂತ ಬಂತು. ಆಮೇಲೆ ಫಾರ್ ಮೀಟಿಂಗ್ ಎಕ್ಸ್ಪೆಂಡಿಚರ್ ಆಫ್ ಮ್ಯಾರೇಜ್ ಪರ್ಪಸ್, ಸೊ ಮ್ಯಾರೇಜ್ ಪರ್ಪಸ್ ಅಂತ ಬಂದಾಗ ಭಾಳ ಕ್ಲಿಯರ್ ಇದೆ. ಇಲ್ಲಿ ಎಂಪ್ಲಾಯಿನ ಮಕ್ಕಳ ಒಂದು ಮ್ಯಾರೇಜನ್ನು ಕೂಡ ಮಾಡ್ಬೋದು, ಅಥವಾ ಎಂಪ್ಲಾಯಿ ಮ್ಯಾರೇಜ್ ಕೂಡ ಇಲ್ಲಿ GPF ತೆಗೆದುಕೊಳ್ಳಿಕ್ಕೆ ಸಾಧ್ಯ. ಸೊ ಇಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಿ ಎಲ್ಲ ಒಂದು ಸೇಮ್ ಫಾರ್ಮೆಟ್ ಬರುತ್ತೆ. 27, 28, 29, 30 ಎಲ್ಲ ಫಾರ್ಮೆಟ್ಗಳು ಎಲ್ಲ ಕರೆಕ್ಟಾಗಿ ಸೇಮ್ ಫಾರ್ಮೆಟ್ ಇದೆ. ಒಂದಿಷ್ಟು ಫಾರ್ಮೆಟ್ಗಳಲ್ಲಿ ವ್ಯತ್ಯಾಸ ಏನು ಬರುತ್ತೆ ಅಂದರೆ ನೋಡಿ, ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಪ್ರೊಬಬಲ್ ಡೇಟ್ ಆಫ್ ದ ಮ್ಯಾರೇಜ್ ಇದೆ, ರಿಲೇಷನ್ಶಿಪ್ ಆಫ್ ದ ಸಬ್ಸ್ಕ್ರೈಬರ್ ಟು ದ ಪರ್ಸನ್ ಟು ಬಿ ಗಾಟ್ ಮ್ಯಾರಿಡ್ ಅಂತ ಇದೆ. ಸೊ ಇವುಗಳನ್ನು ಒಂದಿಷ್ಟು ಎಂಟ್ರಿ ಮಾಡಬೇಕಾಗತ್ತೆ. ಅದನ್ನು ಹೊರತುಪಡಿಸಿ ಎಲ್ಲ ಫಾರ್ಮೆಟ್ಗಳು ಸೇಮ್ ಇರ್ತದೆ. ಸೊ ಇಲ್ಲಿ ಮ್ಯಾರೇಜ್ ಅಂತ ಬಂದಾಗ ಯಾವುದೇ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇದಾದಮೇಲೆ ಮೂರನೇ ನೆಕ್ಸ್ಟ್ ಇರುವಂಥದ್ದು ನೋಡೋಣ. ಫಾರ್ ಪರ್ಪಸ್ ಆಫ್ ಕಾರ್ ಮೋಟರ್ ಸೈಕಲ್ ಈ ಒಂದು ಲೋನ್ ಸಲುವಾಗಿ ಬಂದಾಗ ಅದನ್ನು ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ಫಾರ್ಮೆಟ್ಸ್ ಆಲ್ಮೋಸ್ಟ್ ಎಲ್ಲ ಸೇಮ್ ಇದೆ, ನಾವು ಎಕ್ಸ್ಪ್ಲೇನ್ ಮಾಡಿರುವಂಥದ್ದು. ಇಲ್ಲಿ ಎಕ್ಸ್ಟ್ರಾ ಅಂತ ಬಂದಾಗ ಯಾವುದು ಇಲ್ಲಿ ಇಲ್ಲ, ಎಲ್ಲ ಒಂದು ಇಲ್ಲಿ ದ ಪ್ರೊಬಬಲ್ ಪೀರಿಯಡ್ ಬೈ ವಿಚ್ ದ ಟೈಮ್ ದ ವೆಹಿಕಲ್ ವುಡ್ ಬಿ ಡೆಲಿವರ್ಡ್ ಅದೊಂದು ಇಲ್ಲಿ ಬರುತ್ತೆ. ಆಮೇಲೆ ನೇಮ್ ಆಫ್ ದ ಮ್ಯಾನುಫ್ಯಾಕ್ಚರರ್ ಆರ್ ಡೀಲರ್ ಇನ್ ಹೋಲ್ ಫೇವರ್ ಆಫ್ ದ ಡೆಪಾಸಿಟ್ ಈಸ್ ಟು ಬಿ ಮೇಡ್. ಸೊ ಅದನ್ನು ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಎಲ್ಲಿಂದ ನೀವು ವೆಹಿಕಲ್ ಪರ್ಚೇಸ್ ಮಾಡ್ತಾ ಇದ್ದೀರಿ ಅವರ ಒಂದು ಇನ್ಫಾರ್ಮೇಷನ್ಸ್ ಅಷ್ಟು ಅಮೌಂಟನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ. 2 ಕಾಲಮ್ ಇಲ್ಲಿ ಎಕ್ಸ್ಟ್ರಾ ಬರುತ್ತೆ.
ಅದಾದ ನಂತರ ನೆಕ್ಸ್ಟ್ ನೋಡೋಣ, ವಿತ್ಡ್ರಾಲ್ ಫ್ರಮ್ GPF ಫಂಡ್ ಡ್ಯೂರಿಂಗ್ ದ ಲಾಸ್ಟ್ ಇಯರ್ ಆಫ್ ಸರ್ವಿಸಸ್ ಅಂತ ಬಂದಾಗ ನೀವು ಮತ್ತೆ ಫಾರ್ಮೆಟ್ನಲ್ಲಿ ಒಂದಿಷ್ಟು ಚೇಂಜ್ ಆಗುತ್ತೆ. ಇಲ್ಲಿ ಸಬ್ಸ್ಕ್ರೈಬರ್ ನೇಮು, ಆಫೀಸ್ ಅಡ್ರೆಸ್ ಬರುತ್ತೆ, ಎಲ್ಲ ಒಂದಿಷ್ಟು ಬರುತ್ತೆ. ಇಲ್ಲಿ ಏನಿದೆ ಅಂದರೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಅದನ್ನು ಎಂಟ್ರಿ ಮಾಡಬೇಕಷ್ಟಿದೆ ಅಂತ. ಸಬ್ಸಿಕ್ವೆಂಟ್ ಜನರಲ್ ಪ್ರಾವಿಡೆಂಟ್ ಫಂಡ್ ಸಬ್ಸ್ಕ್ರಿಪ್ಷನ್ ಆ್ಯಂಡ್ ರೀಫಂಡ್ ವಿತ್ಡ್ರಾಲ್ಸನ್ನು ಫ್ರಾಮ್ ಮತ್ತು ಟೋಟಲನ್ನು ಎಂಟ್ರಿ ಮಾಡಿ. ಲೆಸ್ ವಿತ್ಡ್ರಾಲ್ ಡ್ಯೂರಿಂಗ್ ದ ಪೀರಿಯಡ್ ಇಂಡಿಕೇಟ್ ಇನ್ ಸಬ್ಸಿಕ್ವೆಂಟ್ ಜನರಲ್ ಪ್ರಾವಿಡೆಂಟ್ ಸಬ್ಸ್ಕ್ರಿಪ್ಷನ್ ಆ್ಯಂಡ್ ರೀಫಂಡ್ ಅದನ್ನು ನೋಡಬೇಕು. ಬ್ಯಾಲೆನ್ಸ್ ಅರಿವ್ಡ್ ಎಟ್ ರುಪೀಸನ್ನು ಲೆಸ್ 10% ರುಪೀಸ್ ಹಾಕಬೇಕು. ಲೆಸ್ 10% ಮಾಡಿ ಅದರಲ್ಲಿ ಎಂಟ್ರಿ ಮಾಡಬೇಕು. ಬ್ಯಾಲೆನ್ಸು ಅದನ್ನು ಲೆಸ್ 10% ಹಾಕಬೇಕು. ಅಮೌಂಟ್ ಆಫ್ ಪಾರ್ಷಿಯಲ್ ಫೈನಲ್ ವಿತ್ಡ್ರಾಲ್ ಅಪ್ಲೈಡ್ ಫಾರ್ ಅಂತ ಅಲ್ಲಿ ಬರುತ್ತೆ. ಅದು ಫೈನಲ್ ಆಗಿ ಅದನ್ನು ಎಂಟ್ರಿ ಮಾಡಿ ಡೇಟನ್ನು ಹಾಕಿ ಸಬ್ಮಿಟನ್ನು ಕೊಡಬೇಕು. ತಾವು ಗಮನಿಸ್ತಾ ಇದ್ದೀರಿ, ಪಾರ್ಷಿಯಲ್ ವಿತ್ಡ್ರಾಲ್ ಅಂತ ಬಂದಾಗ ಇಷ್ಟೆಲ್ಲ ಇದೆ. ಫಾರ್ ಮೀಟಿಂಗ್ ದ ಕಾಸ್ಟ್ ಆಫ್ ಕ್ರೋನಿಕ್ ಇಲ್ನೆಸ್, ಇಲ್ಲಿ ಇಲ್ನೆಸ್ ಅಂತ ಬಂದಾಗ, ಕ್ರೋನಿಕ್ ಇಲ್ನೆಸ್ ಅಂತ ಬಂದಾಗ ಇಲ್ಲಿ ನಮಗೆ ರೂಲ್ 34 ಅಡಿಯಲ್ಲಿ ನಾವು ಲೋನನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ. ಎಲ್ಲ ಫಾರ್ಮೆಟ್ ಸೇಮ್ ಇದೆ. ಎಕ್ಸ್ಟ್ರಾ ಏನಂದರೆ ದ ನೇಮ್ ಆಫ್ ದ ಪರ್ಸನ್ ಹೂಸ್ ಕ್ರೋನಿಕ್ ಇಲ್ನೆಸ್ ಈಸ್ ಬೀಯಿಂಗ್ ಮ್ಯಾಟ್ ರಿಲೇಷನ್ ಟು ದ ಸಬ್ಸ್ಕ್ರೈಬರ್ ಅಂತ ಬರುತ್ತೆ. ಸ್ಪೆಷಲೈಸ್ಡ್ ಟೈಪ್ ಆಫ್ ಮೆಡಿಕಲ್ ಟ್ರೀಟ್ಮೆಂಟ್ ಫಾರ್ ವಿಚ್ ವಿತ್ಡ್ರಾಲ್ ಈಸ್ ಸಾಟ್, ಸೊ ಅದನ್ನೇ ಎಂಟ್ರಿ ಮಾಡಬೇಕು. ಅಮೌಂಟ್ ಆಫ್ ವಿತ್ಡ್ರಾಲ್ ಎಷ್ಟು ಬೇಕಾಗಿದೆ ನಿಮಗೆ ನೋಡಿ, ರೂಲ್ 34. ಸೊ PDF ಇರುತ್ತೆ, 80 ಪೇಜಿನ PDF ಇದೆ, ನೋಡ್ಕೋಬೇಕು. ಬ್ಯಾಲೆನ್ಸ್ ಅಟ್ ದ ಕ್ರೆಡಿಟ್ ಆಫ್ ದ ಸಬ್ಸ್ಕ್ರೈಬರ್ ಆನ್ ದಿಸ್ ಡೇಟ್. ಸೊ ಇಷ್ಟು ಪಾರ್ಷಿಯಲ್ ವಿತ್ಡ್ರಾನಲ್ಲಿ ಇಷ್ಟು ಟೈಪ್ಸ್ ಇದರಲ್ಲಿ ಬರ್ತದೆ. ನಿಮಗೆ ಯಾವ ಟೈಪ್ನಲ್ಲಿ ಲೋನ್ ಅಪ್ಲೈ ಮಾಡಬೇಕಾಗಿದೆ ಅದನ್ನು ನೀವು ಸೆಲೆಕ್ಟನ್ನು ಮಾಡಬೇಕು. ಸೊ ಪರ್ಮಿಷನ್ ಸಾರ್ಟ್ ಫಾರ್ ಅಂತ ಬಂದಾಗ GPF ಅಡ್ವಾನ್ಸ್ ಅಂತ ಬಂತು, ಆಮೇಲೆ ಪಾರ್ಷಿಯಲ್ ವಿತ್ಡ್ರಾಲ್, ಆಮೇಲೆ ಫೈನಲ್ ಸೆಟಲ್ಮೆಂಟ್. ಸೊ ಫೈನಲ್ ಸೆಟಲ್ಮೆಂಟ್ ಅಂತ ಬಂದಾಗ ಫೈನಲ್ ಸೆಟಲ್ಮೆಂಟ್ ಅಂತ ಬಂದಾಗ ಯಾರಿಗೆ ಬರುತ್ತೆ ಈ ಫೈನಲ್ ಸೆಟಲ್ಮೆಂಟ್ ಅಂತ ಬಂದಾಗ ತಾವು ಗಮನಿಸ್ತಾ ಇದ್ದೀರಿ, ಇಟ್ಸ್ ವೆರಿ ಕ್ಲಿಯರ್. ಏನಂದರೆ ಸಬ್ಸ್ಕ್ರೈಬರ್ ಎಲ್ಲ ಇನ್ಫಾರ್ಮೇಷನ್ಸ್ ಬರುತ್ತೆ ಇಲ್ಲಿ ನೋಡಿರಿ, ಎಲ್ಲ ಒಂದು ಇನ್ಫಾರ್ಮೇಷನ್ಸ್ ಇದೆ ಇಲ್ಲಿ. ಎಲ್ಲ ಇನ್ಫಾರ್ಮೇಷನ್ಸನ್ನೇ ಎಂಟ್ರಿ ಮಾಡಿ ಫಾರ್ಮ್ ನಂಬರ್ 10 ಅಂತ ಬಂದಾಗ ಡೇಟ್ ಆಫ್ ಡೆತ್, ಪ್ರೂಫ್ ಆಫ್ ಡೆತ್ ಇನ್ ದ ಫಾರ್ಮ್ ಆಫ್ ಡೆತ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ದ ಮುನ್ಸಿಪಲ್ ಅಥಾರಿಟೀಸ್, ಅದು ಮ್ಯಾಂಡಿಟರಿ ಇಲ್ಲ. ಡೇಟ್ ಆಫ್ ಡೆತ್ತನ್ನೇ ಎಂಟ್ರಿ ಮಾಡಬೇಕಾಗುತ್ತೆ. ಯಾವಾಗ ಡೆತ್ ಆಗ್ತದೆ ಸಬ್ಸ್ಕ್ರೈಬರ್ದು, ಅಲ್ಲಿ ಫೈನಲ್ ಸೆಟಲ್ಮೆಂಟು ಇಲ್ಲಿ ಆಗ್ತದೆ. ಅದನ್ನು ಕೂಡ ನಾವು ಏನು ಮಾಡಬೇಕಾಗುತ್ತೆ, ಆನ್ಲೈನ್ ಮುಖಾಂತರ ಕ್ಲೈಮ್ ಮಾಡಬೇಕು. ಅಮೌಂಟ್ ಆಫ್ ಪ್ರಾವಿಡೆಂಟ್ ಫಂಡ್ ಮನಿ ಸ್ಟಾರ್ಟಿಂಗ್ ಟು ದ ಕ್ರೆಡಿಟ್ ಆಫ್ ದ ಸಬ್ಸ್ಕ್ರೈಬರ್ ಅಟ್ ದ ಟೈಮ್ ಆಫ್ ಹಿಸ್ ಡೆತ್ ಇಫ್ ನೋನ್, ಗೊತ್ತಿದ್ದರೆ ಎಂಟ್ರಿ ಮಾಡಿ. ಇಲ್ಲಿ ಒಂದಿಷ್ಟು ಮ್ಯಾಂಡಿಟರಿ ಆಪ್ಷನ್ಸ್ ಇರೋದಿಲ್ಲ, ಯಾಕಂದರೆ ಸಬ್ಸ್ಕ್ರೈಬರ್ ಡೆತ್ ಕೇಸ್ನಲ್ಲಿ ಇದನ್ನು ಅಪ್ಲೈ ಮಾಡ್ತಿರೋದ್ರಿಂದ ಕೆಲವೊಂದಿಷ್ಟು ಮ್ಯಾಂಡಿಟರಿ ಇದರಲ್ಲಿ ಇಲ್ಲ. ಸೊ ಆದ್ಮೇಲೆ ಈ ಒಂದು ವಿಡಿಯೋದಲ್ಲಿ ನಾವು ಒಬ್ಬ ಆ್ಯಸ್ ಎ ಎಂಪ್ಲಾಯ್ ಆಗಿ ನಾವು ಯಾವ ರೀತಿ ನಮ್ಮ ಒಂದು GPFಗಾಗಿ ಲೋನನ್ನು ಸಲ್ಲಿಸಬೇಕೆಂದು ಡಿಸ್ಕಸ್ ಮಾಡಿದ್ದೇವೆ. ಸೊ ಈಗ ಈ ಒಂದು GPF ಲೋನ್ ಅಪ್ಲೈ ಮಾಡಿದ ಕೂಡಲೇ ಅದು ತಮ್ಮ ಒಂದು DDOಗೆ ಹೋಗುತ್ತೆ. DDO ಅಂತ ಬಂದಾಗ ಪ್ರೈಮರಿ ಟೀಚರ್ಸ್ ಅಂತ ಬಂದಾಗ ಅದು BO ಅವರ ಲಾಗಿನ್ಗೆ ಹೋಗುತ್ತೆ. ಹೈಸ್ಕೂಲ್ ಟೀಚರ್ಸ್ ಅಂತ ಬಂದಾಗ ಅವರ ಮುಖ್ಯ ಗುರುಗಳ ಲಾಗಿನ್ಗೆ ಹೋಗುತ್ತೆ. ಸೊ ಈಗ ಆ ಮುಖ್ಯ ಗುರುಗಳ ಲಾಗಿನ್ಗೆ ಹೋದಾಗ ಮುಖ್ಯ ಗುರುಗಳ ಲಾಗಿನ್ ಇರ್ಬೋದು, BO ಅವರ ಲಾಗಿನ್ ಇರ್ಬೋದು. ಅಲ್ಲಿ ಈ ಒಂದು ಲೋನ್ ಅಪ್ಲಿಕೇಶನ್ ಹೋದಾಗ ಅವರು ಅದನ್ನು ಯಾವ ರೀತಿ ಪ್ರೊಸೆಸ್ ಮಾಡಬೇಕು. ಸೊ ಈ ರಿಲೇಟೆಡ್ ಆಗಿರುವಂಥ ವಿಡಿಯೋ ಬೇಕಾದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನಿಮ್ಮ ಬೇಡಿಕೆ ಆಧಾರದ ಮೇಲೆ ನಾವು DDO ಲಾಗಿನಲ್ಲಿ ಯಾವ ರೀತಿ ಪ್ರೊಸೆಸನ್ನು ಮಾಡಬೇಕು ಎಂಬುದರ ಕುರಿತಾಗಿ ಮತ್ತೊಂದು ವಿಡಿಯೋನ ಇಟ್ಕೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೇವೆ ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ.